ಹಾಯ್ ನಮಸ್ತೆ, ನಾನು ನೇತ್ರ ಮಾತಾಡ್ತಾ ಇದ್ದೀನಿ. ಈ ದಿನ ಹೇಗಿತ್ತಂದರೆ, ನಾನು ಎದ್ದೇಳೋ ಅಷ್ಟರಲ್ಲಿ 5 o'clock ಆಗಿತ್ತು. ಎದ್ದಿದ ತಕ್ಷಣ ಬಿಸಿ ನೀರು ಕುಡಿಯೋ ಅಭ್ಯಾಸ ಇರೋ ನನಗೆ ತುಂಬ ದಿನದಿಂದ ಕಾಫು ಕೋಲ್ಡ್ ಆಗಿದ್ದರಿಂದ ಸ್ವಲ್ಪ ಕಾಳು ಮೆಣಸು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ನಾನೇ ಕುಟಿ ಪುಡಿ ಮಾಡ್ಕೊಂಡಿರೋ ಅಂಥ ಅರಿಶಿನ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ರಾಕ್ ಸಾಲ್ಟ್ನ ಹಾಕ್ಕೊಂಡು ಸಿಪ್ ಬೈ ಸಿಪ್ಪು ನೀರು ಕುಡಿದೆ. ಈ ಪೊಸಿಷನಲ್ಲಿ ಕುತ್ಕೊಂಡು ಏನಕ್ಕೆ ನೀರು ಕುಡಿದೆ ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಂತರ ನಾನು ಹೊರಟಿದ್ದು ವರ್ಕೌಟ್ ಹೋಗೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೊರಡೋಷ್ಟರಲ್ಲಿ 5:20 ಆಯಿತು. ನಂತರ ಹೊರಟೆ. ನಾನು ಲಿಫ್ಟನ್ನು ಯೂಸ್ ಮಾಡಲ್ಲ, ಯೂಶ್ವಲಿ ಸ್ಟೇರ್ಸ್ ಯೂಸ್ ಮಾಡ್ತೀನಿ. ಹಾಗೆ ಕೆಳಗಡೆ ನನ್ನ ಸೈಕಲ್ನ ಪಾರ್ಕ್ ಮಾಡಿರ್ತೀನಿ. ಸೈಕಲ್ನ ತೊಗೊಂಡು ಅಲ್ಲಿಂದ ಹೊರಟಿದ್ದು ನಾನು ಜಿಮ್ ಕಡೆಗೆ. ಸೈಕ್ಲಿಂಗ್ ಅಂದ್ರೇ ನನಗೆ ಸಖತ್ ಎಂಟರ್ಟೈನು. ಆ ಚಳಿನಲ್ಲಿ ಬೆಳಗ್ಗೆನೆ ಸೈಕಲ್ನ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಅದ್ರ ಖುಷಿನೇ ಬೇರೆ. ಸೈಕಲ್ ಓಡಿಸ್ತಾ ನನಗನ್ಸಿದ್ದು ಒಂದೇ, ತುಂಬ ದಿನಗಳಿಂದ ಕಾಫು ಮತ್ತು ಕೋಲ್ಡ್ ಇದ್ದು ನೋಸ್ ಬ್ಲಾಕ್ ಆಗ್ತಾಯಿತ್ತು, ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಆದ್ರೂ ಮುಖ ಫ್ರೆಶ್ ಅನಿಸ್ತಾ ಇತ್ತು. ರೀಸನ್ ಏನಂದರೆ, ನಾನು ತೊಗೊಳ್ತಾ ಇದ್ದಿದ್ದು ಡಯಟ್ ಫುಡ್ಡು, ಜೊತೆಗೆ ವರ್ಕೌಟ್ ಮಾಡ್ತಾ ಇರೋದು. ವರ್ಕೌಟ್ ಮಾಡೋದು ಎಷ್ಟು ಹೆಲ್ತಿ ಆಗಿ ಇಡಿಸುತ್ತೆ ಮನುಷ್ಯನ ಅಂತ ಹೇಳಿದ್ರೆ ಅದು ನೀವು ಸ್ಟಾರ್ಟ್ ಮಾಡಿ ಗೊತ್ತಾಗುತ್ತೆ. 5-10 ಮಿನಿಟ್ಸಲ್ಲಿ ನನ್ನ ಜಿಮ್ ಸಿಕ್ಬಿಟ್ಟು ಹಾಗೆ ಬಂದರೆ, ಆಲ್ರೆಡಿ ಕ್ಲೈಂಟ್ಸ್ ಬಂದಿದ್ದರು, ನಮ್ಮ ಸರ್ ಕೂಡ ಬಂದಿದ್ದರು. ಬಂದಿದ ತಕ್ಷಣ ದೇವ್ರು ನೋಡಿ, ನನ್ನ ಫೇವ್ರೆಟ್ ಗಾಡ್ ಹನುಮನ್ ನೋಡಿ ನಾವು ವಾರ್ಮಪ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ವಾರ್ಮಪ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ನನಗೆ 2 hours ವರ್ಕೌಟ್ಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಸರ್ ಹತ್ರ ಆರ್ಗ್ಯೂ ಮಾಡ್ತಾಯಿದ್ದೆ, ಸರ್ ನನಗೆ ವಾರ್ಮಪ್ಪು 10-15 ಮಿನಿಟ್ಸ್ ಎಲ್ಲ ಆಗಿಬಿಡುತ್ತೆ, ಟೈಮ್ ವೇಸ್ಟ್ ಆಗ್ತಿದೆ ಸರ್, ನನಗೆ ವಾರ್ಮಪ್ ಬೇಡ ಅಂತ ಹೇಳ್ತಾ ಇದ್ದೆ. ಬಟ್ ಸರ್ ಹೇಳ್ತಾಯಿದ್ರು, ವಾರ್ಮಪ್ ತುಂಬ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಮಷಿನ್ ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಕಾರ್ಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಿಫೋರ್ ನಿಮಗೆ ವಾರ್ಮಪ್ ತುಂಬ ಇಂಪಾರ್ಟೆಂಟು. ವಿತೌಟ್ ವಾರ್ಮಪ್ ನಾನು ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ ಅಂತಲೇ ಹೇಳ್ತಾಯಿದ್ರು ಸ್ಟ್ರಿಕ್ಟಾಗಿ. ಯಾಕೆ ಅಂತ ಬಿಫೋರ್ ಗೊತ್ತಾಗ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ಗೊತ್ತಾಗ್ತಿದೆ. ನಮ್ಮ ಜಾಯಿಂಟ್ಸ್ ಏನಿದೆ, ಆ ಜಾಯಿಂಟ್ಸ್ನ ಫ್ರೀ ಮಾಡ್ಕೊಬೇಕು. ಫಸ್ಟು ಫ್ರೀ ಮಾಡ್ಕೊಂಡು ನಂತರನೇ ನಾವು ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು. ನಾನು ಮಾಡ್ತಿರೋ ಒಂದೊಂದೂ ವಾರ್ಮಪ್ಗೂ 10 ಕೌಂಟ್ಸ್ನ ಕೊಡಿ. ಆ್ಯಕ್ಚುಲಿ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಜುಂಬಾ ಮಾಡ್ತಿರ್ತಾರೆ, ಏರೋಬಿಕ್ಸ್ ಮಾಡ್ತಿರ್ತಾರೆ, ಯೋಗ ಮಾಡ್ತಿರ್ತಾರೆ. ಅವ್ರಿಗೆ ನಾಲೆಡ್ಜ್ ಎಷ್ಟಿದೆ ಅಷ್ಟು ಎಕ್ಸಸೈಸ್ ಮಾಡ್ತಿರ್ತಾರೆ, ವಾಕ್ ಮಾಡ್ತಿರ್ತಾರೆ, ಜಾಗ್ ಮಾಡ್ತಿರ್ತಾರೆ, ಸೈಕ್ಲಿಂಗ್ ಮಾಡ್ತಿರ್ತಾರೆ. ಅದೆಲ್ಲನೂ ಒಳ್ಳೆಯದೇ. ನೀವು ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಬೇಕಂತ ಏನಿರಲ್ಲ, ಬಟ್ ಮಾಡೋ ಮುಂಚೆ ವಾರ್ಮಪ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಗೆ ಹೇಳಿದೆ, ನೀವು ಸಣ್ಣ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ. ಅದರಲ್ಲಿ ಇದು ಮೊದಲನೇ ಟಿಪ್ ಅಂತ ನೀವು ತಿಳ್ಕೊಳ್ಳಿ. ಫಸ್ಟು ವಾರ್ಮಪ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಆ್ಯಕ್ಟಿವ್ ಆಗಿರೋ ಥರ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ. ತುಂಬ ಲೇಸಿನೆಸ್ ಆಗಿ ಇರಬೇಡಿ. ಸಡನ್ನಾಗಿ ಆ್ಯಕ್ಟಿವ್ ಆಗೋಕ್ಕೂ ಆಗಲ್ಲ. ಡೇ ಬೈ ಡೇ ನೀವು ಆ್ಯಕ್ಟಿವ್ ಆಗ್ತಾ ಹೋದಷ್ಟು ನೀವು ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟಿವ್ ಆಗ್ತೀರಾ. ಸೊ ಆದಷ್ಟು ಬೇಗ ವಾರ್ಮಪ್ನ ಸ್ಟಾರ್ಟ್ ಮಾಡಿ. ವಾರ್ಮಪ್ಪಲ್ಲಿ ಯೂಶ್ವಲಿ ಹೆಡ್ ರೊಟೇಷನ್ನು, ಶೋಲ್ಡರ್ ರೊಟೇಷನ್ನು, ವೆಸ್ಟ್ ರೊಟೇಷನ್ನು, ನೀ ರೊಟೇಷನ್ನು, ಫೂಟ್ ರೊಟೇಷನ್ನು, ರಿಸ್ಟ್ ರೊಟೇಷನ್ನು, ಹಾಗೆ ಸ್ಟ್ರೆಚ್ಚಿಂಗು, ಜೊತೆಗೆ ಬೆಂಡ್ ಮಾಡೋದು, ಲೆಗ್ಸ್ ಫ್ರೀ ಮಾಡ್ಕೊಳ್ಳೋದು, ಇದೆಲ್ಲನೂ ಇರುತ್ತೆ. ಎಲ್ಲನೂ ಅಷ್ಟೇ 10 ಕೌಂಟ್ಸ್ ಮಾಡಿ, ಆವಾಗ ನಿಮಗೆ ಯೂಸ್ ಆಗುತ್ತೆ. ನಮಗೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ವಾರ್ಮಪ್ ಮಾಡೋದ್ರಿಂದ ಯಾವುದೇ ಇಂಜುರೀಸ್ ಕೂಡ ಆಗಲ್ಲ ಅನ್ನೋದಕ್ಕಿಂತ ತುಂಬ ಕಡಿಮೆ ಆಗುತ್ತೆ ಇಂಜುರೀಸು. ವಾರ್ಮಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಯಿಂಟ್ಸ್ ಪೇಯ್ನ್ ಆಗ್ಬೋದು, ಅಥವಾ ಜಾಯಿಂಟ್ಸ್ ಲೂಸ್ ಆಗೋದಾಗ್ಬೋದು, ಅಥವಾ ಜಾಯಿಂಟ್ಸ್ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಕೆಲವ್ರು ನೀವು ನೋಡ್ಬೋದು, ಮೂಳೆ ಡಾಕ್ಟ್ರುಗಳ ಹತ್ರ ಹೋದರೆ ಅಲ್ಲಿ ಸಿಸ್ಟರ್ಗಳು ಕೆಲಸ ಮಾಡ್ತಿರೋರನ್ನ ನೀವು ಒಂದ್ಸರಿ ಮಾತಾಡಿಸಿ ನೋಡಿ. ಏನಿಲ್ಲ, ಬರೀ ಇಷ್ಟಕ್ಕೆಲ್ಲ ಮೂಳೆ ಮುರಿದೋಯ್ತು ಅಂತಿರ್ತಾರೆ. ಆ್ಯಕ್ಚುಲಿ ಅದು ಮೂಳೆ ವೀಕ್ ಇರುತ್ತೆ ಅಂತ ಅಲ್ಲ, ನಮ್ಮ ಜಾಯಿಂಟ್ಸ್ ಏನಿರುತ್ತೆ ಅದು ಅಷ್ಟು ಸ್ಟಿಫ್ ಆಗಿರಲ್ಲ, ಅಷ್ಟು ಫ್ರೀ ಆಗಿರಲ್ಲ. ಫ್ರೀ ಇಲ್ದೇ ನಾವೇನೇನೋ ಮಾಡೋಕ್ಕೆ ಅಂತ ಹೋಗ್ತೀವಿ. ಸಪೋಸ್ ನಾವು ಗಟ್ಟಿಯಾಗಿ ಏನಾದರೂ ಬ್ಯಾಟಿಂಗ್ ಮಾಡೋಕ್ಕೆ ಹೋಗೋದು, ಬೌಲಿಂಗ್ ಮಾಡೋಕ್ಕೆ ಹೋಗೋದು, ಅಥವಾ ಏನಾದರೂ ಭಾರವಾಗಿರೋದನ್ನು ಎತ್ತಕ್ಕೆ ಹೋಗೋದು, ಅವಾಗೆಲ್ಲ ಯಾಕೆ ನಮಗೆ ಮೂಳೆ ಮುರಿದೋಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ನಮಗೆ ವಾರ್ಮಪ್ ಇಲ್ಲದೆ ಇರೋದ್ರಿಂದ. ಸೊ ವಾರ್ಮಪ್ ಇಲ್ಲದೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಮಾಡಬೇಡಿ ಅಂತ ಹೇಳ್ತಾ, ಇವರೇ ನಮ್ಮ ಜಿಮ್ ಮಾಸ್ಟ್ರು ಮಂಜುನಾಥ್ ಸರ್ ಅಂತ ಹೇಳಿ. ಆ್ಯಕ್ಚುಲಿ ಎಷ್ಟೇ ಜನ ಬಂದ್ರೂ ಅಟ್ ಎ ಟೈಮು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ, ಕೋಪ ಮಾಡ್ಕೊಳ್ದೆ ತುಂಬ ತಾಳ್ಮೆಯಿಂದ ಕ್ಲೈಂಟ್ಸ್ನ ಮೇಂಟೈನ್ ಮಾಡ್ತಾರೆ. ಯಾರು ಎಷ್ಟೇ ಸಲ ಕೇಳಿದ್ರು ಆ್ಯಕ್ಚುಲಿ ತುಂಬ ಗುಡ್ ರೆಸ್ಪಾನ್ಸ್ ಮಾಡ್ತಾರೆ.
ಹಾಗೆ ನೋಡ್ತಾ ನೋಡ್ತಾ ಸೂರ್ಯ ಬಂದೇ ಬಿಟ್ಟ. ಸೂರ್ಯ ಬಂದ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನ್ನ ವರ್ಕ್ ಮುಗ್ದಿರುತ್ತೆ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗ ಹೊರಟೆ. ಆ್ಯಕ್ಚುಲಿ ಜಿಮ್ ಟೂಲ್ಸ್ನ ನಾವೇನೇ ಯೂಸ್ ಮಾಡಿದ್ರೂ ಅದನ್ನು ಮತ್ತೆ ರೀಪ್ಲೇಸ್ ಮಾಡೋದು ತುಂಬ ಡಿಸಿಪ್ಲಿನ್ ಅದು. ಅದನ್ನು ರೂಢಿಸ್ಕೊಂಡ್ರೆ ಒಳ್ಳೆಯದು. ನಾನಂತೂ ಅದನ್ನು ಸಖತ್ ಮೇಂಟೈನ್ ಮಾಡ್ತೀನಿ. ನಂತರ ಅಲ್ಲಿಂದ ನಾನು ಹೊರಟಿದ್ದು ಮಾಲ್ಗೆ. ಸ್ವಲ್ಪ ಮನೆಗೆ ಗ್ರಾಸರೀಸ್ ತೊಗೊಬೇಕಿತ್ತು. ಅಲ್ಲಿ ಹೋದರೆ ಕೆಲವೊಂದು ಫ್ರೆಶ್ ಇರ್ತಿತ್ತು, ಇನ್ನು ಕೆಲವೊಂದು ಫ್ರೆಶ್ ಇರ್ತಿರಲಿಲ್ಲ. ಅದನ್ನೆಲ್ಲ ಹುಡ್ಕೊಂಡು ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಕರಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ತೊಗೊಂಡೆ. ಅಲ್ಲಿಂದ ವೈಟ್ ಆನಿಯನ್ನ ನೋಡಿ ಬಹಳ ಖುಷಿಯಾಯಿತು. ನನಗೆ ಇಷ್ಟ ವೈಟ್ ಆನಿಯನ್ ಅಂದರೆ. ವೈಟ್ ಆನಿಯನ್ ತೊಗೊಂಡು ಅಲ್ಲಿಂದ ಕುಕುಂಬರ್ನ ತೊಗೊಂಡು ಮನೆಗೆ ಹೊರಟೆ. ಮತ್ತು ಸೈಕಲಲ್ಲಿ ಬರಬೇಕಾದ್ರೆ ಆ ಬಿಸಿಲನ್ನು ನೋಡಿ ನನಗೆ ಸಖತ್ ಖುಷಿ ಆಗುತ್ತೆ. ಸೈಕ್ ಅನಿಸುತ್ತೆ. ಬಿಸಿಲಲ್ಲಿ ಸೈಕಲ್ ರೈಡ್ ಮಾಡೋದೇ ಒಂದು ಖುಷಿ ಕೊಡುತ್ತೆ. ಚಳಿಲಿ ಒಂಥರ ಆದರೆ ಬಿಸಿಲಲ್ಲಿ ಸೈಕಲ್ ರೈಡ್ ಮಾಡೋದ ನಂತರ ಬಂದೆ. ಕೈಯಲ್ಲಿ ಗ್ರಾಸರೀಸ್ ಎಲ್ಲ ಇದ್ದಿದ್ದರಿಂದ ಲಿಫ್ಟ್ ಯೂಸ್ ಮಾಡಿ ಮನೆಗೆ ಬಂದೆ. ಮನೆಗೆ ಬರ್ತಿದ್ದ ಹಾಗೆ ನನಗೆ ಒಂದು ಖುಷಿ ಅಂತ ಹೇಳಿದ್ರೆ, ಇವಾಗ ನೋಡಿ ಒಳಗಡೆ ಎಂಟರ್ ಆಗ್ತಿದ್ದಾಗೆ ನನಗೆ ಸಖತ್ ಖುಷಿ ಕೊಡೋ ಅಂಥದ್ದು ಏನಂತ ಹೇಳಿದ್ರೆ ನನ್ನ ಪ್ಲ್ಯಾಂಟ್ಸು, ಜೊತೆಗೆ ನನ್ನ ಫಿಶಸ್ಸು. ನಂತರ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಮನೆ ಒಳಗಡೆನೂ ಕೂಡ ಸೂರ್ಯ 1.5-2 ಅವರ್ಸ್ ಇರ್ತಾನೆ. ಹೇಗೆ ಅಂತ ಹೇಳಿದ್ರೆ ಫುಲ್ ಮನೆ ಆವರಿಸ್ಕೊಂಡಿರ್ತಾನೆ. ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ನಾನು ವರಾಂಡದಲ್ಲಿ ಇದ್ದು ಕೆಲಸ ಮಾಡ್ತಿದ್ದೀನಿ ಅನ್ನೋ ಫೀಲ್ ಕೊಡುತ್ತೆ. ನಂತರ ನನ್ನ ಪ್ಲ್ಯಾಂಟ್ಸು ಕೆಲವೊಂದು ಮಾತ್ರ ಡೈಲಿ ನೀರು ಕೇಳ್ತವೆ. ಅವಕ್ಕೆಲ್ಲ ನೀರು ಹಾಕಿ ನಾನು ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಚಪಾತಿ ಮಾಡೋಕ್ಕೆ ಅಂತ ಹೇಳಿ ಅದನ್ನು ಹಿಟ್ಟು ರೆಡಿ ಮಾಡಿಕೊಂಡೆ. ನಂತರ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಫುಲ್ಲೆಲ್ಲ ಕೈಗೆಲ್ಲ ಆಗುತ್ತೆ ಅಂತ ಫಸ್ಟು ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಕೈಯಲ್ಲಿ ಅದನ್ನು ಮ್ಯಾರಿನೇಟ್ ಮಾಡಿ ಕ್ಲೋಸ್ ಮಾಡಿಟ್ಟೆ. ನಂತರ ಬೆಂಡೆಕಾಯಿ ಕಟ್ ಮಾಡಿಕೊಂಡು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಜ್ಯೂಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಾನು ಬಂದು ಆ್ಯಶ್ಕಟ್ ಜ್ಯೂಸನ್ನ ಡೈಲಿ ಕನ್ಸ್ಯೂಮ್ ಮಾಡ್ತೀನಿ. ಅದ್ರ ಯೂಸಸ್ ಏನಿದೆ ಅನ್ನೋದನ್ನು ಖಂಡಿತ ಒಂದಿನ ಲಾಂಗ್ ವಿಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಅವಾಗ ಖಂಡಿತ ನೀವು ಇಂಟೇಕ್ ಮಾಡ್ತೀರಾ. ನಂತರ ನಾನು ಆಮ್ಲ ಜ್ಯೂಸ್ ಕೂಡ ಡೈಲಿ ತೊಗೋತೀನಿ. ಬಟ್ ಆಮ್ಲ ಜ್ಯೂಸು ಸ್ವಲ್ಪ ಡಿಫ್ರೆಂಟ್ ಟೈಪ್ ಮಾಡ್ಕೊಂಡು ನಾನು ತೊಗೊತೀನಿ. ಹಾಗೆ ಜ್ಯೂಸ್ ಕುಡಿತಾ ಬೆಂಡೆಕಾಯಿ ರೋಸ್ಟ್ ರೆಡಿ ಆಯಿತು. ಬೆಂಡೆಕಾಯಿ ರೋಸ್ಟ್ ರೆಡಿಯಾಗಿ ಅದನ್ನು ಕೆಳಗೆ ಇಳಿಸಿ ನಂತರ ನಾನು ಬಂದಿದ್ದು ರಂಗೋಲಿ ಹಾಕೋದಕ್ಕೆ. ಸಖತ್ ಕ್ರೇಜ್ ಇದೆ ನನಗೆ ರಂಗೋಲಿ ಹಾಕೋದ್ರಲ್ಲಿ. ಚಿಕ್ಕದ್ರಲ್ಲಿ ನಮ್ಮಪ್ಪ ಹೇಳ್ತಾಯಿದ್ರು ರಂಗೋಲಿ ಹಾಕೋ ಬದಲು 2 ಮಾರ್ಕ್ಸಿಗೆ ಓದ್ಕೋದು ಕೈ ಹಿಡಿಯುತ್ತೆ ಅಂತ. ಬಟ್ ಆದ್ರೂ ನನಗೆ ತುಂಬ ಖುಷಿ ಇದ್ದಿದ್ದರಿಂದ ರಂಗೋಲಿ ಹಾಕೋದನ್ನು ಏನು ಬಿಡಲಿಲ್ಲ ನಾನು. ಹೇಗಿದೆ ನನ್ನ ರಂಗೋಲಿ? ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ನಂತರ ಅಲ್ಲಿಂದ ಬಂದು ಪ್ರೀ ಮೀಲ್ ಅಂತ ನಾನು ವರ್ಕೌಟ್ ಮುಂಚೆ ಏನೂ ತೊಗೊಳ್ಳಲ್ಲ. ಹಾಗಾಗಿ ಬೇಗ ಫುಡ್ ತಿಂದೆ. ಪೂಜೆ ಮಾಡೋದಕ್ಕೂ ಮುಂಚೆನೇ ಟಿಫನ್ ಮಾಡಿದ್ದೀನಿ ಇವತ್ತು. ನನ್ನ ಬ್ರೇಕ್ಫಾಸ್ಟ್ ಹೀಗೆ ರೆಡಿಯಾಗಿರುತ್ತೆ. ಅದರಲ್ಲಿ ಯಾವಾಗಲೂ ಫೈಬರ್, ಕಾರ್ಬನ್ಸ್, ಫ್ಯಾಟ್ ಹಾಗೆ ಪ್ರೋಟೀನ್ ಇರುತ್ತೆ. ಇವತ್ತು ಸ್ವಲ್ಪ ಪ್ರೋಟೀನ್ ಕಡಿಮೆ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನಗೆ ಶಾಪಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಹಬ್ಬ ಇರೋದ್ರಿಂದ ಪೂಜೆ ಎಲ್ಲ ಇರ್ತಾಯಿತ್ತು, ಕೆಲಸ ಜಾಸ್ತಿ ಇರ್ತಾಯಿತ್ತು. ಹಾಗೆ ಅದನ್ನೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ನಂತರ ದೇವ್ರಿಗೆ ಹೂ ಎಲ್ಲ ಮುಡಿಸಿ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಪೂಜೆ ಮಾಡಬೇಕಾದ್ರೆ ನನಗೆ ಕೆಲವೊಂದು ಅಭ್ಯಾಸ ಇದೆ, ಶ್ಲೋಕಗಳು ಹೇಳೋದು. ಏಕೆಂದರೆ ಇಂದ್ರಮ್ಮ ಅವರು ನನಗೆ ಇಂದಿರಾ ಶಾಸ್ತ್ರಿ ಅಮ್ಮ ಅಂತ ಇದ್ದಾರೆ, ಅವ್ರ ಹತ್ರ ನಾನು ಶ್ಲೋಕ ಮತ್ತು ಭಗವದ್ಗೀತೆ ಓದೋದಕ್ಕೆ ಹೋಗ್ತೀನಿ. ಅವರು ನನಗೆ ಶ್ಲೋಕ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ದೇವ್ರುಗಳಿಗೆ ಶ್ಲೋಕಗಳು ಹೇಳ್ಕೊಟ್ಟು ಮತ್ತು ಅದ್ರದ್ದು ಅರ್ಥಗಳನ್ನೂ ಸಹ ಹೇಳಿರೋದ್ರಿಂದ ಶ್ಲೋಕಗಳು ಹೇಳ್ತಾ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಮಾಡಿದರೆ ಆ್ಯಕ್ಚುಲಿ ಪಾಸಿಟಿವ್ ಥಾಟ್ಸ್ ತುಂಬ ಆ್ಯಡ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡ್ಸ್ಗೆ. ಮೊದಲೇ ಆ್ಯಕ್ಟಿವ್ ನಾವು, ಅದರಲ್ಲೂ ದೇವರು ಪೂಜೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಡಬಲ್ ಆ್ಯಕ್ಟಿವ್ ಆಗ್ತೀವಿ. ನಂತರ ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಕೆಲವೊಂದು ಪ್ರೇಯರ್ಸ್ ಇದ್ದೇ ಇರುತ್ತೆ, ಅವ್ರವ್ರದ್ದೇ ಅದೇ ಪ್ರೇಯರ್ಸ್ನ ನಾನು ಮಾಡಿ ನೆಕ್ಸ್ಟು ಅಲ್ಲಿಂದ ನಾನು ಹೊರಟಿದ್ದು ನನ್ನ ಶಾಪ್ ಕಡೆಗೆ. ನನ್ನ ಶಾಪಿಗೆ ಬಂದೆ. ಇದು ನನ್ನ ಶಾಪು. ಆ್ಯಕ್ಚುಲಿ ಪಾರ್ಲರು ಪ್ಲಸ್ ಟ್ಯಾಟೂ ಶಾಪು ಎರಡೂ ಒಂದೇ ಕಡೆ ಮಾಡಿದ್ದೀನಿ. ಬೇರೆ ಕಡೆ ಮಾಡಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇದು ನನ್ನ ಪುಟ್ಟ ಪ್ರಪಂಚ. ಹಾಗೆ ದೊಡ್ಡ ಕನಸುಗಳನ್ನ ಈಡೇರಿಸಿರೋ ಅಂಥ ಪ್ರಪಂಚ ಇದೆ ನಂದು. ಇಲ್ಲೂ ಅಷ್ಟೇ ಬಂದು ಕ್ಲೀನಿಂಗ್ ಎಲ್ಲ ಇರುತ್ತೆ. ನನ್ನ ಸ್ಟೂಡೆಂಟ್ಸ್ ನನಗೆ ಬೇಡ ಅಂತ ಹೇಳಿದ್ರು ನನಗೆ ಹೆಲ್ಪ್ ಮಾಡ್ತಾರೆ. ಅವರಿದ್ದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವತ್ತು ಅವರಿಬ್ಬರು ರಜಾ ಹಾಕಿದ್ರಿಂದ ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡೆ. ಐ ಮಿಸ್ ಯು ಆಲ್ ಸ್ಟೂಡೆಂಟ್ಸ್.
ರಿಯಲಿ ಮಿಸ್ ಯು. ಅದಾದಮೇಲೆ ಪೂಜೆಗಳು ಮಾಡಿದೆ, ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡೆ. ಯೂಶ್ವಲಿ ಏನು ಪ್ರಾರ್ಥನೆ, ಒಳ್ಳೆ ಬಿಸ್ನೆಸ್ ಕೊಡಪ್ಪ ನನಗೆ, ಒಳ್ಳೊಳ್ಳೆ ಕ್ಲೈಂಟ್ಸ್ ಕಳ್ಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡೆ. ನಾನಿವತ್ತು ಕ್ಲೈಂಟ್ಸ್ ಬರಲ್ಲ ಅಂತ ತಿಳ್ಕೊಂಡು ಆದ್ರೂ ಪ್ರತಿ ಹಬ್ಬದಲ್ಲೂ ನಾನು ಪಾರ್ಲರಿಗೆ ಬರದೇ ಇರಲ್ಲ, ಯಾಕೆಂದರೆ ನನಗೆ ಪಾರ್ಲರೇ ದೇವರು. ನಂತರ ನಾನು ಅಲ್ಲಿಂದ ಹೊರಟಿದ್ದು ನನ್ನ ಫೇವ್ರೆಟ್ ಕ್ಲಾಸು ಸಂಗೀತ ಕ್ಲಾಸ್ಗೆ ಹೊರಟಿದ್ದು. ಆ್ಯಕ್ಚುಲಿ ನನಗೆ ರಾಗ ಅಷ್ಟೊಂದು ಕೂಡ್ತಾ ಇಲ್ಲ, ಆದ್ರೂ ನಮ್ಮ ಮಾಸ್ಟರು, ಸಂಗೀತ ಮಾಸ್ಟರ್ ಹೇಳಿದ್ರು, ಹಾಡ್ತಾ ಹಾಡ್ತಾ ರಾಗ ಕೂಡುತ್ತಮ್ಮ, ಏನು ವರಿ ಮಾಡಬೇಡ, ನೀನು ಹಾಡೋಕ್ಕೆ ಸ್ಟಾರ್ಟ್ ಮಾಡು ಸಾಕು, ಕಲಿಯೋ ಆಸಕ್ತಿ ಕೊಟ್ಟಿದೆಯಲ್ಲ ಅದು ಭಾಳ ಖುಷಿ ಕೊಡುತ್ತೆ ಅಂತ ಹೇಳಿ ತುಂಬ ಎಂಕರೇಜ್ ಮಾಡ್ತಾರೆ ನಮ್ಮ ಸರ್ರು. ಯಾವ ಥರ ಅಂತ ಹೇಳಿದ್ರೆ, ಇನ್ನೂ ಕಲಿಬೇಕು, ನನಗೆ ಸಂಗೀತ ಬರಲ್ಲ, ನನಗೆ ಹಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ಹೋಗಿದ್ದವಳಿಗೆ, ಇಲ್ಲ ನಾನು ಹಾಡ್ತೀನಿ, ಸಂಗೀತ ಅಂದರೆ ನನಗೂ ಒಲಿಯುತ್ತೆ ಅನ್ನೋ ಅಷ್ಟು ಉತ್ಸಾಹನ ನಮ್ಮ ಸಂಗೀತ ಮಾಸ್ಟ್ರು ನಮಗೆ ಕೊಟ್ಟರು. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು. ಯಾಕೆ ಅಂದರೆ ಎಂಕರೇಜ್ ಮಾಡೋರಿಗಿನ್ನ ಜಾಸ್ತಿ ಡಿಮೋಟಿವೇಟ್ ಮಾಡೋರೇ ಇರಬೇಕಾದ್ರೆ ಈ ಥರ ಅವ್ರು ಸಿಗೋದು ನಮಗೂ ಅದೃಷ್ಟ ಅಲ್ವಾ. ನಮ್ಮ ಸಂಗೀತ ಮಾಸ್ಟರು ಸರಳ ವರಸೆಗಳ ಕ್ಲಾಸ್ ಪಾಠಗಳೆಲ್ಲನೂ ಅವರೇ ಬರ್ಕೊಡ್ತಾರೆ, ನಾವೇನು ಬರೆಯೋ ಹಾಗಿರಲ್ಲ, ಬೇಕಂದರೆ ಎಕ್ಸ್ಟ್ರಾ ನೋಟ್ಸ್ ನಾವು ಮಾಡ್ಕೋಬೋದು. ನಂತರ ನಾನು ಬಂದಿದ್ದು ಭಗವದ್ಗೀತೆ ಕ್ಲಾಸಿಗೆ. ಇಂದಿರಮ್ಮ ಶಾಸ್ತ್ರಿ ಅವ್ರ ಮನೆಯಲ್ಲಿ ಭಗವದ್ಗೀತೆ ಕ್ಲಾಸ್ ನಡೆಯುತ್ತೆ. ಇವತ್ತು ಭಗವದ್ಗೀತೆ ಓದಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಮಹಾಶಿವರಾತ್ರಿ ಇದ್ದಿದ್ದರಿಂದ ಶಿವನ ಮೇಲೆ ಒಂದು ಶ್ಲೋಕನ ಹೇಳ್ಕೊಡ್ತೀನಿ ಅಂತ, ಹೇಳ್ಕೊಡಿ ಅಮ್ಮ ಅಂತ ಹೇಳಿದ್ದಕ್ಕೆ ಅಮ್ಮ ಹೇಳ್ಕೊಟ್ರು. ಜೊತೆಗೆ ಅಮ್ಮನೇ ಕ್ರಿಯೇಟಿವ್ ಆಗಿ ಮಾಡಿರೋ ಅಂಥದ್ದು ಒಂದು ತಟ್ಟೆಗೆ ಕುಂಕುಮದಿಂದ ಅವರು ರಂಗೋಲಿನ ಬಿಡಿಸಿದ್ದಾರೆ. ಎಷ್ಟು ಪುಟ್ಟದಾಗಿ ಎಷ್ಟು ದೊಡ್ಡ ರಂಗೋಲಿನ ಬಿಡಿಸಿದ್ದಾರೆ ನೋಡಿ. ಆ್ಯಕ್ಚುಲಿ ಅಮ್ಮ ದೇವಸ್ಥಾನಕ್ಕೆ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಅಲ್ಲಿಂದ ಹಾಗೆ ಆದರೂ ಅಮ್ಮ ಬೇಡ ಅಂದ್ರೂ ನಾನು ಒಂದು 4 ಶ್ಲೋಕಗಳನ್ನ ಓದಿ 15ನೇ ಅಧ್ಯಾಯದಲ್ಲಿ ಓದಿ ನಂತರ ನಾನು ಹೋಗಿದ್ದು ನನ್ನ ತಂದೆ, ನನ್ನ ಅಪ್ಪ ಆಂಜನೇಯನ ದೇವಸ್ಥಾನಕ್ಕೆ ನಾನು ಹೋಗಿದ್ದು. ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಅವ್ರನ್ನ ನೋಡಿ ಮನಸ್ಸಿಗೆ ಸಮಾಧಾನ ಆಯಿತು. ನಂತರ ಹೋಗಿದ್ದು ನಾನು ಶಿವನ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ಶಿವನ ದೇವಸ್ಥಾನದಲ್ಲಿ ಲೈಟಾಗಿ ಕ್ಯೂ ಇತ್ತು. ಆ ಕ್ಯೂನ ಮುಗಿಸ್ಕೊಂಡು ಎಷ್ಟು ಪ್ರಾರ್ಥನೆ ಇದೆ ಅವಳದು ಅಂತ ಹೇಳಿದ್ರೆ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಅವರಪ್ಪ ಅಮ್ಮ. ಶಿವಲಿಂಗಕ್ಕೆ ಗಂಗಾಭಿಷೇಕ ಮಾಡುವಂತಹ ಅದೃಷ್ಟ ನಂದಾಗಿತ್ತು ಇವತ್ತು. ಬಹಳ ಖುಷಿಯಾಯಿತು ನಾನು ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಇವತ್ತಿನ ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಶಿವರಾತ್ರಿ ಅಗೈನ್.